ಶ್ರೀ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪ್ರತಿ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಷಷ್ಠಿ ಸ್ಕಂದನಿಗೆ ಬಹಳ ಪ್ರೀತಿಕರವಾದದ್ದು. ಆ ಷಷ್ಠಿಯ ದಿನ ಬ್ರಹ್ಮಚಾರಿಗಳಲ್ಲಿ ಸ್ಕಂದನ ಚಿಂತನೆ ಮಾಡಿ ತದಂತರ್ಯಾಮಿಯಾದ ಮಧ್ವಪತಿಯಾದ ಸಂಕರ್ಷಣನ ಉಪಾಸನೆ ಉತ್ತಮ ಫಲದಾಯಕವಾಗಿದೆ. ಮಕ್ಕಳಿಲ್ಲದೆ ಇರುವ ದಂಪತಿಗಳಿಗೆ ಸುಪುತ್ರ ಜನಿಸುತ್ತಾನೆ. ಮನೆಯಲ್ಲಿರುವ ಮಕ್ಕಳಿಗೆ ನಾನಾ ತರಹದ ರೋಗದ ಬಾಧೆಗಳಿದ್ದಾಗ ಈ ವ್ರತವನ್ನ ಆಚರಣೆ ಮಾಡುವ ಮೂಲಕ ಆ ರೋಗದ ಉಪದ್ರವ ನಿವಾರಣೆಯಾಗುತ್ತದೆ. ಅದು ಮಾತ್ರವಲ್ಲದೆ ಭಾದ್ರಪದ ಷಷ್ಠಿಯ ದಿನ ಸುಬ್ರಹ್ಮಣ್ಯನ ಉಪಾಸನೆಯು ದೊಡ್ಡದಾದಂತಹ ಬ್ರಹ್ಮಹತ್ಯೆ ಮೊದಲಾದಂತಹ ಪಾಪಗಳನ್ನೂ ಸಹ ಪರಿಹಾರ ಮಾಡುತ್ತದೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಪ್ರಿಯವ್ರತನಿಗೆ ಇದ್ದಂತಹ ಮಗ ಸತ್ತು ಹೋಗ್ತಾನ. ಆವಾಗ ಆ ಪ್ರಿಯವ್ರತ ರಾಜನು ಈ ಷಷ್ಠಿ ಉಪಾಸನೆಯನ್ನು ಮಾಡಿ ಸಂಕರ್ಷಣ ರೂಪಿ ಪರಮಾತ್ಮನ ಅನುಗ್ರಹದಿಂದ ಮತ್ತೆ ಆ ಮಗನನ್ನು ಜೀವಂತವಾಗಿ ಪಡಿತಾನ ಅಂತ ಪುರಾಣಗಳು ಹೇಳುತ್ತದೆ. ಅದಲ್ಲದೆ ಚ್ಯವನರಿಗೂ ಸಹ ಹೋದಂತಹ ದೃಷ್ಟಿಯು ಈ ಷಷ್ಠಿ ವ್ರತದಿಂದ ಮತ್ತೆ ಲಭ್ಯವಾಯಿತು ಅಂತ ಕರ್ಣ ಪರಂಪರೆಯಿಂದ ನಾವು ತಿಳಿತೇವೆ. ಇದೆಲ್ಲ ಲೌಕಿಕವಾದ ಫಲಗಳಾದರೆ ಪ್ರಧಾನವಾಗಿ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾದಂತಹ ಸಾಧನೆಗೆ ಬರುವ ಎಲ್ಲ ಕ್ಷುದ್ರೋಪದ್ರವಗಳನ್ನು ನಿವಾರಣೆ ಮಾಡಿ ನಮಗೆ ಭಗವಂತನನ್ನ ತಿಳಿಸುವುದೇ ಈ ವ್ರತದ ಮುಖ್ಯವಾದ ಫಲವಾಗಿದೆ. ಯಸ್ಯ ಕೋಷ್ಟಗತಂ ಚಾನ್ನಂ ವೇದಾಭ್ಯಾಸೇನ ಜೀರ್ಯತಿ ಸತಾರಯತಿ ದಾತಾರಂ ದಶಪೂರ್ವಾನ್ ದಶಾಪರಾನ್. ಸ್ಕಂದ ಪುರಾಣದಲ್ಲಿ ಒಂದು ಮಾತು, ಯಾರ ಹೊಟ್ಟೆಯಲ್ಲಿ ಇದ್ದಂತಹ ಅನ್ನ ವೇದಾಭ್ಯಾಸದಿಂದ ಜೀರ್ಣವಾಗುತ್ತದೋ ಅಂತವರಿಗೆ ಅನ್ನದಾನ ಮಾಡುವವರಿಗೆ ವಿಶೇಷ ಫಲವನ್ನು ಹೇಳುತ್ತೆ. ಅವರ 10 ತಲೆಮಾರು ಪೂರ್ವಜರು ಉತ್ತಮ ಗತಿಯನ್ನು ಹೊಂದುತ್ತಾರೆ. ಮುಂದೆ ಬರುವಂತಹ 10 ತಲೆಮಾರು ಅವರ ವಂಶದವರು ಉತ್ತಮವಾದ ಲೋಕವನ್ನು ಸಾಧನೆ ಮೂಲಕ ಹೊಂದುತ್ತಾರೆ ಅಂತ ಈ ವಚನ ಇದೆ. ಹಾಗಾಗಿ ವೇದಾಧ್ಯಯನ ಶಾಸ್ತ್ರಾಧ್ಯಯನವನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅನ್ನದಾನ ಬಹಳ ಉಚಿತವಾದದ್ದು. ತತ್ರಾಪಿ ಮಾಘ ಮಾಸದಲ್ಲಿ ಮಾಡುವ ಎಲ್ಲ ಜಪ, ಹೋಮ, ಅರ್ಚನೆ, ದಾನಗಳು ಉತ್ತಮವಾದ ಫಲವನ್ನು ಕೊಡಲು ಸಮರ್ಥವಾಗಿದೆ. ಆ ನಿಟ್ಟಿನಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷ ಷಷ್ಠಿಯ ದಿನ ಅರ್ಥಾತ್ 4ನೇ ತಾರೀಕು ಫೆಬ್ರವರಿ 2025 ಇಲ್ಲಿ ನಮ್ಮ ಗುರುಕುಲದಲ್ಲಿ ಷಷ್ಠಿ ವ್ರತದ ಒಂದು ಆಚರಣೆಯನ್ನು ಮಾಡುತ್ತಿದ್ದೇವೆ. ಎಲ್ಲ ಸದ್ಭಕ್ತರು ಇದರಲ್ಲಿ ಭಾಗವಹಿಸಿ ಸ್ಕಂದಾಂತರ್ಯಾಮಿಯಾದ ಮಧ್ವಪತಿಯಾದಂತಹ ಸಂಕರ್ಷಣಾಭಿನ್ನ ಶ್ರೀ ವೇದವ್ಯಾಸ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೋರುತ್ತಾ ಇದ್ದೇವೆ. ಈ ಸ್ಕಂದ ಷಷ್ಠಿಯ ಒಟ್ಟು ಸಮಾರಾಧನೆಯಲ್ಲಿ ನೀವು ಭಾಗವಹಿಸಬೇಕಾದಿದ್ದರೆ ನಿಮ್ಮ ಕುಟುಂಬದವರ ಹೆಸರು, ನಕ್ಷತ್ರ, ರಾಶಿ, ಗೋತ್ರ ಮುಂತಾದವುಗಳನ್ನು ಇಲ್ಲಿ ಕೊಟ್ಟಂತಹ ದೂರಧ್ವನಿ ಸಂಖ್ಯೆಗೆ ವಾಟ್ಸಪ್ ಮೂಲಕ ನೀವು ತಿಳಿಸಿದರೆ ನಾವು ನಿಮ್ಮ ಪರವಾಗಿ ಸಂಕಲ್ಪ, ಪ್ರಾರ್ಥನೆ ಮುಂತಾದವುಗಳನ್ನು ಮಾಡಿ ಪ್ರಸಾದವನ್ನು ತಲುಪಿಸುತ್ತೇವೆ. ಹರಜೇ ನಮಃ.